ಆಯಿತು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ವಕ್ಫ್ ಆಸ್ತಿ ಒಬ್ಬ ಜಮೀರ್ ಅಂತ ಮತಾಂಧ, ಈ ವಕ್ಫ್ ವಿಷಯದಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲೋಲ್ ಕಲ್ಲಾಲಾಯಿತು. ಅಲ್ಲೋಲ್ ಕಲ್ಲಾಲಾದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಮಣಿದು ನೀವು ಕೊಟ್ಟಿರುವ ನೋಟಿಸನ್ನು ಹಿಂಪಡಿತೀವಿ ಅಂತ ಹೇಳಿದಿರಿ. ಆದರೆ ಕಾಲಮಂದದಲ್ಲಿ RTCಯಲ್ಲಿ ತಿದ್ದುಪಡಿ ಮಾಡಿದ್ರಾ? ಗೆಜೆಟ್ ನೋಟಿಫಿಕೇಶನ್ ವಾಪಸ್ ಪಡೆದ್ರಾ? ಈ ಮಾನದಂಡನಷ್ಟೇ BPL ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೀನೇ ಹೇಳಿದಾರಲ್ಲ, ಯಾವುದೇ ಕಾರಣಕ್ಕೆ ಇವರಿಗೆ ಹಣಕಾಸಿನ ಹೊಂದಾಣಿಕೆ ಇಲ್ಲ. ಸುಳ್ಳು ಹೇಳಿ ಜನರಿಗೆ ಭರವಸೆಗಳು ಅಧಿಕಾರಕ್ಕೆ ಬಂದ್ರಿ. ಅಧಿಕಾರಕ್ಕೆ ಬಂದ ಮೇಲೆ ಹಣಕಾಸಿನ ಲಭ್ಯತೆ ಇಲ್ಲ. 56,000 ಕೋಟಿ ರಿಸರ್ವ್ ಇಡಿ ಅಂತ ಹೇಳ್ತಾರಲ್ಲ, ಮೀಸಲಿಟ್ಟಂತ ಈ ಪರಿಶಿಷ್ಟ ಜಾತಿ ಪಂಗಡ SC ST ಸಮುದಾಯಕ್ಕೆ ಇಟ್ಟಂತ 27,000 ಕೋಟಿ ಹಣ ವಾಪಸ್ ಪಡೆಯಲ್ಲ. ಯಾಕೆ ವಾಪಸ್ ಪಡೆದಿ? ಮಾತೆತ್ತಿರ ಸಂವಿಧಾನ ಬಗ್ಗೆ ಮಾತಾಡ್ತೀರಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಅಂಬೇಡ್ಕರ್ ಏನು ಮೋಸ ಮಾಡಿರಿ ದೇಶದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ನವರು. ಹಾಗಾಗಿ ಸುಳ್ಳಿಗೆ ಮತ್ತೊಂದು ಹೆಸರು ಕಾಂಗ್ರೆಸ್, ಭ್ರಷ್ಟಾಚಾರಕ್ಕೆ ಮತ್ತೊಂದು ಕಾಂಗ್ರೆಸ್. ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಬಡವರ ಅನ್ನಕ್ಕೆ ಆ ಗಂಜಿಗೆ ಇವತ್ತು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ. BPL ಕಾರ್ಡ್ ರದ್ದಾಗಬಾರ್ದು, ದೊಡ್ಡ ಹೊಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ಬಡವ ಆಸ್ಪತ್ರೆಗೆ ಹೋದರೆ BPL ಕಾರ್ಡ್ ಕೇಳ್ತಾರೆ. ಯಾವುದೇ ಕಾರಣಕ್ಕೂ BPL ಕಾರ್ಡ್ ಇರ್ತದೆ. ಅದು ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು ಇವತ್ತು ಹೇಳಿಕೆಯನ್ನು ಕೊಡೋರು ಅಷ್ಟೇ. ಒಂದು ಕಾರ್ಡ್ ರದ್ದಾದರೆ ಭಾರತೀಯ ಜನತಾ ಪಾರ್ಟಿ ಸಹಿಸಲ್ಲ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಹಳ್ಳಿಯಲ್ಲಿ ಜನ ಜಾಗೃತಿ ಮೂಡಿಸ್ತೀವಿ.